ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 619ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಸಹಾಯದಿಂದ ಇಡೀ ಲಂಕೆಗೆ ಉರಿ ಹಸ್ತನ. ಸೀತೆ ನೆನಪಾದ ತಕ್ಷಣ ಅಲ್ಲ, ನಾನು ಯಾವ ಕೆಲಸಕ್ಕೆ ಬಂದಿದ್ದೆ, ಎಂಥ ಕೆಟ್ಟ ಕೆಲಸ ಮಾಡಿದೆ ನಾನು ಅಂತ ದುಃಖ ಪಡ್ತಾನೆ. ಲಂಕೆ ಜೊತೆಗೆ ವನ ಮರಗಳ ಜೊತೆಗೆ ಸೀತೆನೂ ಸುಟ್ಟು ಹೋದಳೆ ಅಂಥೇಳಿ ಅನರ್ಥ ಆಯಿತು ಅಂಥೇಳಿ ಸೀತೆ ನೋಡೋಕೆ ಬರ್ತಾನೆ. ಸೀತೆ ಜೀವಂತ ಇದ್ದದ್ದನ್ನು ನೋಡಿ, ಅಥವಾ ಸೀತೆ ಇದ್ದಂಥ ಸ್ಥಳ ಅಲ್ಲಿ ಬೆಂಕಿ ತಗಲಿರೋದಿಲ್ಲ, ಕಂಡು ಸಂತೋಷ ಪಡ್ತಾನೆ. ಸೀತೆ ಅವನು ನೋಡ್ತಾಳೆ. ಸೀತೆ ಹೇಳ್ತಾಳೆ, ನಿನ್ನ ಪರಾಕ್ರಮದ ಬಗ್ಗೆ ಎಲ್ಲ ರಿಪೋರ್ಟ್ ಸುದ್ದಿ ನನಗೆ ಬಂದಿದೆ. ರಾವಣನ್ನು ಸದೆಬೆಳೆದು ರಾಕ್ಷಸರನ್ನು ಸಂಹಾರ ಮಾಡಿ ಲಂಕೆಯನ್ನೇ ಬೂದಿ ಮಾಡಿ ನನ್ನ ಸೆರೆವಾಸದಿಂದ ಬಂಧನ ಮುಕ್ತ ಮಾಡಿ ತಗೊಂಡು ಹೋಗುವ ಸಾಮರ್ಥ್ಯ ನಿನ್ನಲ್ಲಿದೆ. ನೀನೊಬ್ಬನೇ ಸಾಕು. ಆದರೂ ಕೂಡ ನಾನು ನಿನಗೆ ನೆನಪಿಸಿಕೊಡ್ತೇನೆ, ನೀನು ರಾಮನ ಬಳಿ ಹೋಗಬೇಕು. ನನ್ನ ದುಃಖದ ಬಗ್ಗೆ, ರಾಮನ ಕುರಿತು ನನ್ನಲ್ಲಿದ್ದ ಹಂಬಲದ ಬಗ್ಗೆ, ಪ್ರೀತಿ ಬಗ್ಗೆ ಅವನಿಗೆ ಮನವರಿಕೆ ಮಾಡಬೇಕು. ರಾಮನಿಗೆ ನನ್ನ ಮೇಲೆ ಕರುಣೆ ತೋರಿ ಲಂಕೆಗೆ ಬಂದು ರಾವಣನನ್ನು ಕೊಂದು ನನ್ನನ್ನು ಇಲ್ಲಿಂದ ಪುನಃ ಪಡೆದುಕೊಂಡು ಹೋಗಲಿ. ಇದನ್ನು ನೀನು ಅವನಿಗೆ ಪದೇ ಪದೇ ಹೇಳು, ಅವನಿಗೆ ಯುದ್ಧ ಮಾಡುವಂತೆ ಪ್ರೇರಣೆ ನೀಡು ಅಂತ ಹೇಳ್ತಾ ಹನುಮಾನನಿಗೆ ಹೇಳ್ತಾ ವಿದಾಯ ಹೇಳ್ತಿರ್ತಾಳೆ. ಅವಳ ಮಾತುಗಳನ್ನು ಕೇಳಿ ಹನುಮಾನ ಹೀಗೆ ಮುಂದುವರಿತಾನೆ, ಹೇಳ್ತಾನೆ. ಕೇಳಿ ಸೀತೆ ಹಿತವಚನ ಹನುಮ ಉತ್ತರಿಸಿದ ಸೀತೆಗೆ, ಶೋಕಮುಕ್ತ ಮಾಡಲು ನಿನ್ನ ಬರುವನು ರಾಮ. ಅಮ್ಮ, ನೀನು ದುಃಖದಲ್ಲಿದ್ದೀಯಾ. ಅವಮಾನದ ದುಃಖ, ಬಂಧನದ ಪೀಡನೆ, ಗಂಡನಿಂದ ದೂರಿದ್ದ ವಿರಹದ ದುಃಖ, 108 ದುಃಖಗಳಲ್ಲಿ ನೀನು ಬಂಧಿತಳಾಗಿದ್ದೀಯಾ. ಶೋಕದ ಮಡುವಿನಲ್ಲಿ ಮುಳುಗಿದೀಯಾ. ಈ ಒಂದು ಶೋಕ ಬಂಧನದಿಂದ ನಿನ್ನನ್ನು ಮುಕ್ತ ಮಾಡಲಿಕ್ಕೆ ರಾಮ ಬಂದೇ ಬರ್ತಾನೆ. ವಾನರ ಸೈನ್ಯದೊಂದಿಗೆ ಸಂಹರಿಸಲು ರಾಕ್ಷಸರನ್ನು. ನಮ್ಮ ವಾನರ ಸೈನ್ಯ ಅವನೊಂದಿಗೆ ಬರ್ತದ. ಆ ಸೈನ್ಯ ತಗೊಂಡು ಬಂದು ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಸ್ವತಃ ರಾಮನೇ ರಾವಣನನ್ನು ಕೊಂದು ನಿನ್ನನ್ನು ಅವನ ಬಂಧನದಿಂದ ಮುಕ್ತಗೊಳಿಸಿ ಪುನಃ ನಿನ್ನನ್ನು ಅಯೋಧ್ಯಕ್ಕೆ ಒಯ್ತಾನ ಅನ್ನುವಂಥ ಭರವಸೆಯ ಮಾತುಗಳನ್ನು ಹನುಮಾನನು ಸೀತೆಗೆ ಹೇಳ್ತಾನೆ. ಸಾಂತ್ವನ ಹೇಳುತ್ತಾ ಸೀತೆಗೆ ಹೇಳಿದ ವಿದಾಯ ಹನುಮ. ಸಮಾಧಾನದ ಮಾತುಗಳನ್ನು ಹೇಳ್ತಾ, ಭರವಸೆಯ ಮಾತುಗಳನ್ನು ಹೇಳ್ತಾ, ಚಿಂತೆಯಿಂದ ಮುಕ್ತವಾಗಿರುವಂತ ಹೇಳ್ತಾ ಹನುಮ ಅವರಿಗೆ ವಿದಾಯವನ್ನು ಹೇಳ್ತಾನೆ. ಅರಿಷ್ಟ ಪರ್ವತ, ಈ ಪರ್ವತ ಇವತ್ತು ಶ್ರೀಲಂಕಾದಲ್ಲಿದೆ. ಈ ಪರ್ವತಕ್ಕೆ ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ಅದಕ್ಕೆ ಬೈಬಲ್ ರಾಕ್ ಅಂತ ಕರೀತಾರೆ. ದೊಡ್ಡ ಒಂದು ಬಂಡೆಗಲ್ಲಿನ ಪರ್ವತ ಇದೆ, ಅರಿಷ್ಟ ಪರ್ವತ ಅಂಥೇಳಿ. ಅದನ್ನು ಇವತ್ತು ನೋಡಲಿಕ್ಕೆ ಸಿಗ್ತಿದೆ. ಆ ಒಂದು ಪರ್ವತದತ್ತ ಹನುಮಾನ ಹೋಗ್ತಾನೆ. ಅಂದರೆ ಅಲ್ಲಿಂದ ಉತ್ತರಮುಖವಾಗಿ ನೇರ ಆಕಾಶದಲ್ಲಿ ಹಾರಿ 100 ಯೋಜನೆ ಉದ್ದದ ಸಮುದ್ರವನ್ನು ದಾಟಿ ಅವನಿಗೆ ಪುನಃ ಎಲ್ಲಿ ಬರಬೇಕಾಗಿತ್ತು, ಕಿಷ್ಕಿಂಧಕ್ಕೆ. ಅಂದರೆ ಮೊದಲು ತನ್ನ ಏನು ಬಳಗ ಇದೆಯಲ್ಲ, ಸೈನಿಕರು ಎಲ್ಲ ಕಾಯ್ತಾ ಇದ್ದಾರೆ, ವಾನರ ವೀರರು ಕಾಯ್ತಾ ಇದ್ದಾರೆ ಆ ದಂಡಿಗೆ. ಅಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಜೊತೆಗೆ ಕಿಷ್ಕಿಂಧ ಹೋಗೋದ್ರಿಂದ ಮೊದಲು ಅವನಿಗೆ 100 ಯೋಜನೆ ಉದ್ದ
ಸಮುದ್ರವನ್ನು ದಾಟಬೇಕಾಗಿತ್ತು. ಅದಕ್ಕೆ ದಾಟೋ ಸಲುವಾಗಿ ಏನು ಮಾಡಿದ, ಈ ಅರಿಷ್ಟ ಪರ್ವತವನ್ನು ನೋಡ್ತಾನೆ. ಎತ್ತರದ ಪರ್ವತ ಇರ್ತದೆ ಗಿರಿಶಿಖರದ, ಅದರ ಕಡೆ ಬರ್ತಾನೆ. ಮೇಲಂಗಿಯಂತೆ ಮೋಡಗಳು ಸುತ್ತುವರಿದ ಪರ್ವತ. ಪರ್ವತ ಹೆಂಗೆ ಕಾಣಿಸುತ್ತಪ್ಪ ಅಂದ್ರೆ, ಅದು ಪರ್ವತ ಸುತ್ತಮುತ್ತ ಮೋಡಗಳು ಮೇಲಂಗಿಗತೆ, ಮ್ಯಾಗ ಬಟ್ಟೆ ಹಾಕಿದಲ್ಲ ಹಂಗಿಗತೆ, ಬಟ್ಟೆ ಎದುರಿಸಿಗತೆ ಕಾಣಿಸ್ತಿತ್ತು. ಸಾಮಾನ್ಯವಾಗಿ ಇದು ಇಲ್ಲಿಯೂ ಸಹಿತ ಚಳಿಗಾಲದಾಗ ಮಳೆಗಾಲ ಹೋದ ನಂತರ ಮೋಡಗಳದಾಯಿತು ಅಥವಾ ಮಂಜು ಕವಿತದಲ್ಲ, ಅವಾಗ ಈ ದೃಶ್ಯ ಸಾಮಾನ್ಯವಾಗಿ ಎತ್ತರ ಪ್ರದೇಶಗಳಲ್ಲಿ ಸಿಗ್ತದೆ. ಇಲ್ಲೇ ನಾವು ಈ ಕಡೆ ಪಶ್ಚಿಮ ಘಟ್ಟಗಳಿಗೆ ಹೋದೀವಿ ಅಂದ್ರೆ ಆ ಸಮಯದಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ರೆ ಬೆಟ್ಟದ ತುದಿ ಮ್ಯಾಗ ಇರ್ತದೆ, ಅದರ ಕೆಳಗಡೆಗೆ ಮೋಡಗಳು ಹೊಂಟಿರ್ತಾವೆ. ಬಂದು ಮೋಡಗಳು ಇದಕ್ಕೆ ಅಪ್ಪಳಿಸ್ತಿರ್ತಾವೆ ಪರ್ವತಗಳಿಗೆ. ಈ ದೃಶ್ಯ ನಮಗೆ ಇಲ್ಲಿಯೂ ಕೂಡ ಪಶ್ಚಿಮದ ಘಟ್ಟಗಳಲ್ಲಿ ನೋಡಲು ಕೂಡ ಸಿಗ್ತಿದೆ. ಹಂಗೆ ಅವನಿಗೆ ಇಡೀ ಮೋಡಗಳಿಂದ ಸುತ್ತುವರಿದಂಥ ಪರ್ವತ ಆಗಿರ್ತದೋ, ಅವು ಮೇಲಂಗಿಗತೆ ಕಾಣಿಸಿದ್ದು. ಕೆಂಪು ಕಲೆ ಚರ್ಮದ ಆನೆಗಳ ದಟ್ಟಾರಣ್ಯ ಪರ್ವತ. ಅಲ್ಲೇ ಇರುವಂಥ ಆನೆಗಳು ಚರ್ಮ ಕೆಂಪು ಕಲೆದಿದೆ, ಕೆಂಪು ವರ್ಣ, ಅದರ ಮ್ಯಾಗ ಚಿಕ್ಕ ಚಿಕ್ಕಿ ಇವೆ. ಅಂಥ ವರ್ಣದ ಚರ್ಮದ ಆನೆಗಳು ವಾಸಿಸುವಂತಹ ಆ ಪರ್ವತ ಪ್ರದೇಶ ಯಾವುದಂದರೆ ಅರಿಷ್ಟ ಪರ್ವತ. ಲೋಹ ತುಂಡುಗಳು ಚದುರಿದವು ಕಣ್ಣು ಹುಬ್ಬುಗಳಂತೆ ಸೂರ್ಯಕಿರಣದಿ ಎಚ್ಚೆತ್ತಿತು ಮಹಾಪರ್ವತ. ಹನುಮಾನ ತನ್ನ ಬಳಿ ಬರುತ್ತಿರುವುದನ್ನು ಕಂಡು ಪರ್ವತ ಕೂಡ ಎಚ್ಚರಿತೆ ಅಂತ ಹೇಳ್ತಾನೆ. ನಾವು ಏನೋ ಅನಾಹುತ ಆಗ್ತದೆ ಇದು ನನಗ ಅಂತ ಹೇಳಿಕೊಂಡು. ಗಾಢ ಸರದಿ ತೊರೆಗಳು ಹರಿದು ಜಲಪಾತಗಳಾಗಿ ಅಬ್ಬರಿಸಿ ರೂಪ ತಾಳಿತು ಪರ್ವತ. ಗಾಢ ಸ್ವರದಿ ತೊರೆಗಳು ಹರಿದು ಜಲಪಾತಗಳಾಗಿ, ಅದರದ ಸುತ್ತಮುತ್ತ ಏನು ಜರಿಗಳು ಹರಿತಾ ಇದೆಯವಲ್ಲ, ತೊರೆಗಳು ಹರಿತಾ ಇದೆಯವಲ್ಲ, ಹಳ್ಳಗಳು ಹರಿತಾ ಇದೆಯವಲ್ಲ, ಅವು ಕೂಡ ದೊಡ್ಡ ದನಿಯಲ್ಲಿ ಗಾಢ ದನಿಯಲ್ಲಿ ಹರಿಲಿಕ್ಕೆ ಶುರು ಮಾಡಿದೆವು. ಜಲಪಾತಗಳಾಗಿ ಪರ್ವತಗಳಾದ ಮ್ಯಾಗಿಂದ ಹರಿಬೇಕಾದ್ರೆ ಪ್ರಪಾತಕ್ಕೆ ಬೀಳೋ ಕಾಲಕ್ಕೆ ಜಲಪಾತಗಳು ನಿರ್ಮಾಣವಾಗ್ತಾವ. ಆ ಜಲಪಾತ ಏನು ನೀರು ಬೀಳ್ತಿರ್ತದಲ್ಲ, ಅದು ಅಬ್ಬರಿಸ್ತಾ ಇರ್ತದೆ. ಅಂತಹ ರೂಪವನ್ನು ಪರ್ವತ ತಾಳಿತು. ಜಲಪಾತ ಬೋರ್ಗರೆಯುವ ಧ್ವನಿಯಂತೆ ದೇವದಾರಗಳು ಬೋರ್ಗರೆಯುತ್ತಿದ್ದವು ಎಲ್ಲೆಡೆ. ಅದೇ ಪ್ರಕಾರ ಯಾವ ರೀತಿ ಜಲಪಾತಗಳು ಬೋರ್ಗರಿತಾ ಇದ್ದು ನೀರು ಬೀಳುವಾಗ, ಹಾಗೆ ದೇವದಾರ ಮರಗಳು, ಅಲ್ಲಿರುವಂಥ ದೇವದಾರ ವೃಕ್ಷಗಳು ಕೂಡ ಅದೇ ರೀತಿಯಾಗಿ ಬೋರ್ಗರಿತಾ ಇದ್ದಿವೆ ಗಾಳಿಯಿಂದ. ಗಾಳಿ ಬಿರುಗಾಳಿಗೆ. ಪರ್ವತ ಕಂಪಿಸಿತು ಶರದ ಋತು ಗಾಳಿಗೆ. ಯಾವ ರೀತಿ ಶರದ ಋತು ಗಾಳಿಯ ರಭಸಕ್ಕೆ ಪರ್ವತಗಳು ಕಂಪಿಸ್ತಾವಲ್ಲ, ಬೋರ್ಗರಿತಾವಲ್ಲ, ಕಂಪಿಸ್ತಾವಲ್ಲ, ಹಾಗೆ ಹನುಮ ಪರ್ವತದತ್ತ ಬರ್ತಾ ಇದ್ದಾಗ ಹನುಮನ ರಭಸಕ್ಕೆ ಗಾಳಿಯ ಒತ್ತಡ ತಯಾರಾಗಿ ಪರ್ವತಕ್ಕೆ ನೂಗ್ತಿರ್ತದ. ಕೀಚಕೈ ಮೇಳಗಳಿಂದ ಕೊಳಲ್ನಾದ ಬರುತ್ತಿತ್ತು ಹರಿದು. ಕೀಚಕೈ ಅಂದರೆ ಬಿದಿರು, ಬಾಂಬು, ಸಣ್ಣ ಬಿದಿರು. ಆ ಬಿದಿರಿನಿಂದ ಏನು ತಯಾರು ಮಾಡ್ತಾರೆ, ಕೊಳಲು ತಯಾರು ಮಾಡ್ತಾರೆ. ಆ ಬಿದಿರುಗಳಿಂದ ಕೊಳಲ್ನಾದ ಹರಿದು ಬರುತ್ತಿತ್ತು. ಮಂಜು ತೊರೆದ ಗವಿಗಳಲ್ಲಿ ಹಾವುಗಳು, ಮಂಜು ಸುತ್ತೊರೆದ ಗವಿಗಳಲ್ಲಿ ಹಾವು. ಎತ್ತರ ನೋಡುತ್ತೆ ಕಡೆದ ಮಂಜು ಕವಿದಿರ್ತದೆ. ಗವಿಗಳಲ್ಲಿ ಇದ್ದಂಥ ಹಾವು, ಆ ಮಂಜಿನ ಮಧ್ಯದಲ್ಲಿ ಇದ್ದಂಥ ಗವಿಗಳಿಂದ ಹಾವುಗಳು ಬುಸಗುಡುವಂತೆ ಬುಸಗುಡುತ್ತಿತ್ತು ಪರ್ವತ. ನೋಡಿ, ಇದು ಮತ್ತು ಅಲಂಕಾರದನಿದು. ಪರ್ವತ ಹೆಂಗೆ ಬುಸಗುಡ್ತಿತ್ತಂದ್ರೆ, ಗವಿಗಳಿಂದ ಮಂಜು ಕವಿದ ಏನಕ್ಕೆ ಸುತ್ತು ಕಡೆ ಮಂಜು ಕವಿದಿರ್ತದೆ, ವಾತಾವರಣ ಇರ್ತದೆ. ಮಂಜಿನ ವಾತಾವರಣದಲ್ಲಿ ಇದ್ದಂಥ ಪರ್ವತದ ಗವಿಗಳಿಂದ ಹಾವು ಹೇಗೆ ಬುಸಗುಡ್ತಾ ಬರ್ತಿದ್ದೀನೋ, ಪರ್ವತ ಕೂಡ ಅದೇ ರೀತಿಯಾಗಿ ಬುಸಗುಡ್ತಾ ಇತ್ತು. ಮೋಡಗಳಂತೆ 4 ದಿಶೆಗಳಿಗೆ ಕಾಲು ಪಸರಿಸಿತ್ತು. ಮೋಡ ಹೇಗೆ 4 ದಿಕ್ಕಿಗೆ ಹರಡ್ತದಲ್ಲ, ಆ ಪ್ರಕಾರ ಅರಿಷ್ಟ ಪರ್ವತವು 4 ದಿಕ್ಕಿಗೆ ತನ್ನನ್ನು ತಾನು ಹರಡಿಕೊಂಡಿತ್ತು. ಆಕಾಶದತ್ತ ಶಿಖರ ಬೆಳೆಸುತ್ತಿತ್ತು ಪರ್ವತ, ತುಂಬಿತ್ತು ಪರ್ವತ. ಹೀಗನಿಸ್ತಿದ್ದಲ್ಲ ನೋಡೋರಿಗೆ, ತನ್ನ ಎತ್ತರವನ್ನು ಹೆಚ್ಚಿಸಿಕೊಳ್ತಾ ಇದೆ ಪರ್ವತ. ಅರಿಷ್ಟ ಪರ್ವತ ತನ್ನ ಎತ್ತರವನ್ನು ಹೆಚ್ಚಿಸಿಕೊಳ್ತಾ ಇದೆ.
ತುಂಬಿತ್ತು ಪರ್ವತ ಸಾಲ ತಾಲ ಕೀಚಕೈ ಅಶ್ವಕರ್ಣ ಮರಗಳಿಂದ. ಅಲ್ಲಿರುವಂಥ ಗಿಡಗಳ ಬಗ್ಗೆ, ವೃಕ್ಷಗಳ ಬಗ್ಗೆ ಇಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ. ಸಾಲ ಮರ ಅಂದರೆ ನಮ್ಮ ತೆಂಗಿನ ಮರ, ತಾಲ ಕೀಚಕೈ ಬಾಂಬು ಮತ್ತು ಬಿದಿರುಗಳು, ಅಶ್ವಕರ್ಣ ಇಂಥ ಹೆಸರಿನ ಮುಂತಾದ ವೃಕ್ಷಗಳಿಂದ ಪರ್ವತ ತುಂಬಿತ್ತು. ಬಳ್ಳಿಗಳಿಂದ ಪರ್ವತ ತುಂಬಿತ್ತು. ಶಿಖರಗಳು ಅಲಂಕೃತವಾಗಿದ್ದವು ಗುಹೆಗಳಿಂದ. ಆ ಶಿಖರಗಳಲ್ಲಿ ಎಲ್ಲ ಕಡೆಗೂ ಗುಹೆಗಳಿದ್ದು, ಆ ಗುಹೆಗಳು ಹೇಗೆ ಕಾಣಿಸ್ತಿದ್ದವಪ್ಪ ಅಂದ್ರೆ ಅದಕ್ಕೆ ಆಭರಣಗಳಂತೆ ಕಾಣಿಸ್ತಿದ್ದು. ವಾಸವಾಗಿದ್ದರು ಆ ಗುಹೆಗಳಲ್ಲಿ. ಯಾರು ವಾಸವಾಗಿದ್ದರು ಅಂದರೆ ಯಕ್ಷ, ಗಂಧರ್ವ, ಕಿನ್ನರ, ನಾಗರು, ಇವೆಲ್ಲ ಪ್ರಭೇದಗಳು. ವಾಲ್ಮೀಕಿಯವರು 6 ಪ್ರಭೇದಗಳನ್ನು ಹೇಳ್ತಾರೆ. ಈ ಮನುಷ್ಯ ಜಾತಿಯಲ್ಲಿ 6 ಪ್ರಭೇದಗಳು. ಅವರ ಆಕಾರ, ದೇಹದ ಮೈಕಟ್ಟು, ಬಣ್ಣು, ಜೀವನದ ಶೈಲಿ, ಹಲವಾರು ಅಂಶಗಳನ್ನು ಆಧಾರವಾಗಿಟ್ಕೊಂಡು ಅವರು ತಮ್ಮ ರಾಮಾಯಣದಲ್ಲಿ ಈ ಮನುಷ್ಯ ಜಾತಿಯ ವರ್ಗೀಕರಣ ಮಾಡ್ಯಾರ. ಯಕ್ಷರು, ರಾಕ್ಷಸರು, ನೀರನ್ನು, ಜಲ ಸಂಪತ್ತನ್ನು ಕಾಯುವವರು ಯಕ್ಷರು, ಅರಣ್ಯ ಸಂಪತ್ತನ್ನು ಕಾಯುವವರು ರಾಕ್ಷಸರು. ಇದು ಡೆಫಿನೇಷನ್ ಆಗಲೇ ಕೊಟ್ಟದ್ದಿದೆ. ಗಂಧರ್ವರದಾರ, ಇವರು ಯಾವಾಗಲೂ ಮೋಜ ಮಸ್ತಿ ಪ್ರಿಯರು ಇವರು. ಕಿನ್ನರರಿದ್ದಾರೆ, ನಾಗರು ಇದ್ದಾರೆ. ಇವರೆಲ್ಲರೂ ಆ ಗವಿಯಲ್ಲಿ, ಆ ಪರ್ವತದಲ್ಲಿ ಇರುವಂಥ ಗವಿಗಳಲ್ಲಿ ವಾಸವಾದಂತಹ ಜನರು. ಪರ್ವತದ ಗುಹೆಗಳಲ್ಲಿ ಇವರೆಲ್ಲ ವಾಸವಾಗಿರು. ಬಂಡೆಗಳ ಮಧ್ಯದಲ್ಲಿ ಸಿಹಿಫಲ, ಗಡ್ಡೆಗಳು, ಹುಲಿ, ಸಿಂಹಗಳು ಪರ್ವತ ತುಂಬ ಎಲ್ಲೆಡೆ ಕಂಡವು. ಮರಗಳ ಜೊತೆಗೆ, ಈ ಜನರ ಜೊತೆಗೆ ಆ ಪರ್ವತದಲ್ಲಿ ಸಿಹಿ ಫಲಗಳು, ರುಚಿಕರವಾದಂಥ ಫಲಗಳು ಕೂಡ ಇದ್ದು, ಗಡ್ಡೆಗಳಿಗೂ ಕೂಡ ಇದ್ದು. ಅಷ್ಟೇ ಅಲ್ಲ, ಕ್ರೂರ ಪ್ರಾಣಿಗಳು, ಹುಲಿ, ಸಿಂಹಗಳು ಕೂಡ ಅಲ್ಲಿ ಆ ಪರ್ವತದಲ್ಲಿ ತುಂಬಿದ್ದವು. ರಾಮನ ಭೇಟಿ ಅವಸರದಲ್ಲಿ ಹನುಮ. ಈಗ ಹನುಮನಿಗೆ ಏನಾಗಿತ್ತು? ರಾಮನಿಗೆ ಭೇಟಿಯಾಗಬೇಕಾಗಿದೆ. ಆ ಅವಸರದಲ್ಲಿ ಹನುಮ ಏನು ಮಾಡ್ತಾನೆ? ಹರುಷದಿ ಏರಿದನು ಅರಿಷ್ಟ ಪರ್ವತ. ಅವನ ತಲೆಗೆ ಏನಿರ್ತದೆ? ಹನುಮಂತನ ತಲೆಗ ಬೇಗ ರಾಮನಿಗೆ ಹೋಗಬೇಕು, ಸುದ್ದಿ ಹೇಳಬೇಕು ಅನ್ನೋಂಥ ತವಕದಾಗಿರ್ತಾನ, ಸಂತೋಷವಾಗಿರ್ತಾನೆ. ಹೆಂಗೆ ಹೊಂಟಾನ ಅವಂಗಾರು ಇರುವುದಿಲ್ಲ. ಆ ಒಂದು ತವಕದಲ್ಲಿ ಅವೇನು ಮಾಡ್ತಾನ? ಅರಿಷ್ಟ ಪರ್ವತವನ್ನು ಹತ್ತಾನ. ರಮ್ಯಗಿರಿ ಬಂಡೆ ಮೇಲೆ ಪಾದ ಬಿಡುತ್ತಲೇ ಹನುಮ ಪುಡಿ ಪುಡಿಯಾಗಿ ಬಿತ್ತು ಬಂಡೆ ಅತ್ತಿತ್ತ ಚದುರಿ. ತುತ್ತ ತುದಿಗಿರುವಂಥ ದೊಡ್ಡ ಬಂಡೆ ಏನಿತ್ತಲ್ಲ, ಬಂಡೆ ಮ್ಯಾಗ ಇವನು ಕಾಲ ಇಡುತ್ತಲೇ ಬಂಡೆ ಪುಡಿ ಪುಡಿಯಾಗಿ ಅತ್ತ ಇತ್ತ ಕೆಳಗಡೆಗೆ ಬಿತ್ತು. ಸಮುದ್ರ ದಕ್ಷಿಣ ದಡದಿಂದ ಉತ್ತರ ದಡಕ್ಕೆ ಸೇರಲು ಹನುಮ ದೇಹವನ್ನು ಹಿಗ್ಗಿಸಿದ. ಇನ್ನು ಹಾರಬೇಕಲ್ಲ, ಆಕಾಶದಾಗ ಹಾರ್ಕೊಂಡು ದಾಟ ಬರಬೇಕಲ್ಲ, ದಕ್ಷಿಣದಿಂದ ಉತ್ತರಕ್ಕೆ ಬರಬೇಕು. ಅದಕ್ಕೆ ಅವೇನು ಮಾಡಿದ? ತನ್ನ ದೇಹವನ್ನು ಹಿಗ್ಗಿಸಿದ. ಭೂಮಿಯೋಳು ಇಳಿಯಿತು ಪರ್ವತ. ಇವೇನ ತನ್ನ ಶರೀರವನ್ನು ಹಿಗ್ಗಿಸಿ ತನ್ನ ತಾಕತದಿಂದ ಜಿಗಿಬೇಕಲ್ಲ, ನೆಗಿಬೇಕಾಗಿತ್ತದ ಸಪೋರ್ಟ್ ಭೂಮಿನ ಭೂಮಿಗೆ ಒತ್ತಿ ಕೆಳಗಡೆಗೆ ಒತ್ತಿ ಮುಂದೆ ಜಿಗಿಬೇಕು. ಅದನ್ನು ಆ್ಯಕ್ಷನ್ ರಿಯಾಕ್ಷನ್ ಅಂತಲ್ಲ, ಆ ರೀತಿ ಎಷ್ಟು ಭೂಮಿನ ಹಿಂದೆ ಎತ್ತಾಡಿ ಮುಂದೆ ಜಿಗಿತಾನಲ್ಲ ಅಷ್ಟು ರಭಸದಿಂದ ಹೋಗ್ಬೇಕು. ಅವನ ಆ ರಭಸಕ್ಕೆ ಏನಾಯ್ತಪ್ಪ ಅಂದ್ರೆ ಆ ಪರ್ವತವೇ ಭೂಮಿಯೊಳಗೆ ಇಳೀತು ಕೆಲವೊಂದು ಮಟ್ಟಿಗೆ. ಕೆಳಗೆ ಭಾಳ ಎತ್ತರದ ಪರ್ವತ ಇವತ್ತು ಹೇಳ್ತಾರೆ, ಅದು ಅರ್ಧ ಕುಸಿದ ಕಾಣಿಸ್ತದೆ, ಅಂದರೆ ಕೆಳಗೆ ಇಳಿದ ಕಾಣಿಸ್ತದೆ. ಇಳಿಯಿತು ಪರ್ವತ, ಗಿಡಬಳ್ಳಿ ಪ್ರಾಣಿಗಳೊಂದಿಗೆ ಹನುಮನ ನೆಗೆತ ರಭಸಕ್ಕೆ. ಹನುಮ ಅಲ್ಲಿಂದ ಏನು ನೆಗಿಸಿದ ಜಿಗದಲ್ಲ, ಆವಾಗ ಏನಾಯಿತು? ಗಿಡ ಬಳ್ಳಿ ಪ್ರಾಣಿಗಳು ಎಲ್ಲನೂ ಅವನ ರಭಸಕ್ಕೆ ನೊಲಿಗೆ ಹೋದವು, ನಡುಗೆ ಹೋದವು. ಮುಂದೆ ಇದೇ ರೀತಿಯಾಗಿ ಹನುಮ ಆಕಾಶದಲ್ಲಿ ನೆಗೆದು ಹಾರುತ್ತಾ ಸಮುದ್ರ ದಾಟುವುದು, ಆ ಕಡೆಗೆ ತನ್ನ ವಾನರ ಸೈನ್ಯವನ್ನು ಭೇಟಿಯಾಗುವ ಸಂದರ್ಭಗಳಲ್ಲಿ ಏನೇನು ವಿಚಾರಗಳು ಬರ್ತಾವ, ಆಲೋಚನೆಗಳು ಬರ್ತಾವ, ಪ್ರಸಂಗಗಳು ಬರ್ತಾವ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.